ಎನ್ಡಿಎ ಮೈತ್ರಿಕೂಟಕ್ಕೆ 295 ಈಗ ಸಿಗ್ತಾ ಇರುವಂತಹ ಅಂಕಿ ಅಂಶಗಳನ್ನ ಗಮನಿಸೋದಾದ್ರೆ ಈಗ ಮತ್ತೊಂದು ಬ್ರೇಕಿಂಗ್ ಬರ್ತಾ ಇದೆ. ಎನ್ಡಿಎನಲ್ಲಿ ನಿತೀಶ್ ಕುಮಾರ್ ಅವರನ್ನ ಉಳಿಸಿಕೊಳ್ಳೋದಕ್ಕೆ ಸಹಜ ಸರ್ಕಸ್ಸು ನಡೀತಾ ಇದೆ ಬಿಜೆಪಿಯಲ್ಲಿ. ನಿತೀಶ್ ಕುಮಾರ್ ನಿವಾಸಕ್ಕೆ ಸಮರ್ಥ ಚೌಧರಿ ಅವರು ತೆರಳಿದ್ದಾರೆ. ರಿಸಲ್ಟ್ ಬೆನ್ನಲ್ಲೇ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ ಬಿಜೆಪಿಯ ಚೌಧರಿ. ನಿತೀಶ್ ಕುಮಾರ್ ಜೊತೆಗೆ ಡಿಸಿಎಂ ಚೌಧರಿ ಕೂಡ ಚರ್ಚೆಯನ್ನ ನಡೆಸಿದ್ದಾರೆ ಎನ್ಡಿಎ ಮೈತ್ರಿಕೂಟದ ಜೊತೆ ಇರುವಂತೆ. ಯಾಕಂದ್ರೆ ಇಂಡಿ ಮೈತ್ರಿಕೂಟದಿಂದ ಅವರಿಗೆ ಕರೆಗಳು ಹೋಗ್ತಾ ಇವೆ. ಇದು ಸಹಜ. ಇಂತಹ ರಿಸಲ್ಟ್ ಬಂದಂತಹ ಸಂದರ್ಭದಲ್ಲಿ ಪೂರ್ಣ ಪ್ರಮಾಣದ ರಿಸಲ್ಟ್ ಈ ಬಾರಿ ಬಿಜೆಪಿಯ ಪಾಲಿಗೆ ಬರಲಿಲ್ಲ. ಸೊ ಹಾಗಾಗಿ ಬಿಜೆಪಿಗೆ ಜೆಡಿಯು ಮತ್ತು ಟಿಡಿಪಿಯ ನಾಯಕರು ಕೂಡ ತುಂಬಾನೇ ಅನಿವಾರ್ಯ ಆಗಿದ್ದಾರೆ. ಕೇವಲ ಈ ಎರಡೂ ಪಕ್ಷದ ನಾಯಕರು ಮಾತ್ರವಲ್ಲ, ಬೇರೆ ಸಣ್ಣ ಪುಟ್ಟ ಪಕ್ಷದ ನಾಯಕರು ಕೂಡ ಎನ್ಡಿಎ ಜೊತೆ ನಿಂತುಕೊಳ್ಳೋದು ತುಂಬಾನೇ ಅನಿವಾರ್ಯ ಆಗಿದೆ. ಸೊ ಹಾಗಾಗಿ ಸಮರ್ಥ ಚೌಧರಿ ಅವರು ನಿತೀಶ್ ಕುಮಾರ್ ಅವರ ಮನೆಗೆ ತೆರಳಿದ್ದಾರೆ. ಯಾಕಂದ್ರೆ ನಿತೀಶ್ ಕುಮಾರ್ ಅವರ ಬಗ್ಗೆ ನಾವಿಲ್ಲಿ ಮಾತನಾಡೋದಾದ್ರೆ ಎನ್ಡಿಎ ಮೈತ್ರಿಕೂಟದ ಜೊತೆ ಈ ಹಿಂದೆ ಇದ್ರು, ನಂತರ ಮೈತ್ರಿಕೂಟದಿಂದ ಹೊರಗಡೆ ಬಂದ್ರು, ಮತ್ತೆ ಎಲೆಕ್ಷನ್ ಸಂದರ್ಭದಲ್ಲಿ ಎಲೆಕ್ಷನ್ ಹತ್ತತ್ರ ಬರ್ತಾ ಇದೆ ಅಂದಾಗ ಮತ್ತೆ ಎನ್ಡಿಎ ಮೈತ್ರಿಕೂಟದ ಜೊತೆ ನಿತೀಶ್ ಕುಮಾರ್ ಅವರು ಸೇರ್ಕೊಂಡ್ರು. ಸೊ ಹಾಗಾಗಿ ನಿತೀಶ್ ಕುಮಾರ್ ಅವರ ನಡೆ ಏನಾಗಿರಬಹುದು ಅಥವಾ ಏನಾಗಬಹುದು ಅನ್ನುವಂತಹ ಕುತೂಹಲ ಸದ್ಯಕ್ಕೆ ಕೇಂದ್ರ ನಾಯಕರನ್ನ, ಬಿಜೆಪಿ ನಾಯಕರನ್ನ ಕಾಡ್ತಾ ಇದೆ. ಸೊ ಹಾಗಾಗಿ ಪ್ರಧಾನಿ ಮೋದಿ ಅವರು ಕರೆ ಮಾಡಿ ಮಾತನಾಡಿಸಿ ಅವ್ರನ್ನ ಎನ್ಡಿಎಲ್ಲೇ ಉಳಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ರು. ಅಮಿತ್ ಶಾ ಅವರು ಕೂಡ ಕಾಲ್ ಮಾಡಿ ನಿತೀಶ್ ಕುಮಾರ್ ಅವರೇ ನಮ್ಮ ಜೊತೆಗೆ ಇರಿ ಅಂತ ಹೇಳುವಂತ ಪ್ರಯತ್ನ ಮಾಡಿದ್ರು. ಆದ್ರೆ ವಿದ್ಯಾ, ನಾವು ಗಮನಿಸ್ತಾ ಇದ್ದೀವಿ ನಿತೀಶ್ ಕುಮಾರ್ ಅವರಿಂದ ಈವರೆಗೂ ಕೂಡ ಯಾವುದೇ ರೀತಿಯಾಗಿರುವಂತ ಸ್ಟೇಟ್ಮೆಂಟ್ ಇನ್ನೂ ಬಂದಿಲ್ಲ. ಅವರ ಪಕ್ಷದ ವಕ್ತಾರರು ಮಾತಾಡ್ತಾ ಇದ್ದಾರೆ ಹೊರತು ಈ ಪ್ರಮುಖ ನಾಯಕರಿಂದ, ಪಕ್ಷದ ಘಟಾನುಘಟಿ ನಾಯಕರಿಂದ ಯಾವುದೇ ರೀತಿಯಾಗಿರುವಂತಹ ಕನ್ಫರ್ಮೇಶನ್ ಬರ್ತಾ ಇಲ್ಲ. ಈ ಎರಡು ನಾಯಕರಿಗೆ ಡಿಮ್ಯಾಂಡ್ ಹೆಚ್ಚಾಗ್ತಾ ಇದೆ. ಒಂದು ಚಂದ್ರಬಾಬು ನಾಯ್ಡು, ಮತ್ತೊಂದು ನಿತೀಶ್ ಕುಮಾರ್ ಅವರು. ಇವರೇನಾದ್ರೂ ಇಂಡಿಯಾ ಮೈತ್ರಿಕೂಟದ ಜೊತೆ ಸೇರ್ಕೊಂಡ್ರೆ ಅವರು ಗೌರ್ಮೆಂಟ್ ಫಾರ್ಮ್ ಮಾಡೋದು ಇಲ್ಲಿ ಸಾಮಾನ್ಯವಾಗಿ ನಾವು ಗಮನಿಸಬಹುದು. ಸೊ ಅದನ್ನ ತಪ್ಪಿಸುವಂತಹ ಶತ ಪ್ರಯತ್ನ ಬಿಜೆಪಿಯಿಂದ ಇಲ್ಲಿ ಆಗ್ತಾ ಇದೆ. ಇನ್ನು ನಿತೀಶ್ ಕುಮಾರ್ ಜೊತೆಗೆ ಡಿಸಿಎಂ ಚೌಧರಿ ಅವರು ಕೂಡ ಮಹತ್ವದ ಚರ್ಚೆಯನ್ನ ನಡೆಸಿದ್ದಾರೆ ಎನ್ಡಿಎ ಜೊತೆಗೆ ಹೋಗುವಂತೆ. ಎನ್ಡಿಎನಲ್ಲೇ ನಿತೀಶ್ ಕುಮಾರ್ ಅವರನ್ನ ಉಳಿಸಿಕೊಳ್ಳುವುದಕ್ಕೆ ಬಿಜೆಪಿ ನಾಯಕರು ಸರ್ಕಸ್ ನಡೆಸ್ತಾ ಇದ್ದಾರೆ. ನಿತೀಶ್ ಕುಮಾರ್ ಅವರು ಯಾವೆಲ್ಲ ನಾಯಕರ ಜೊತೆ ಕ್ಲೋಸ್ ಇದ್ದಾರೋ, ಚಂದ್ರಬಾಬು ನಾಯ್ಡು ಅವರನ್ನ ಭೇಟಿಯಾಗಿದ್ದಾರೆ ಪವನ್ ಕಲ್ಯಾಣ್. ಚಂದ್ರಬಾಬು ನಾಯ್ಡು ಅವರ ನಿವಾಸದಲ್ಲಿ ಭೇಟಿಯಾಗಿ ಚರ್ಚೆಯನ್ನ ಮಾಡಿದ್ದಾರೆ. ಮುಂದಿನ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರೆ ಉಭಯ ನಾಯಕರು. ಆಂಧ್ರ ಪ್ರದೇಶದಲ್ಲಿ ಲೋಕಸಭಾ ಚುನಾವಣೆ, ವಿಧಾನಸಭಾ ಚುನಾವಣೆ, ಎರಡೂ ಚುನಾವಣೆಗೂ ಒಂದು ಪವನ್ ಕಲ್ಯಾಣ್ ಅವರ ಜನಸೇನಾ, ಚಂದ್ರಬಾಬು ನಾಯ್ಡು ಅವರ ಟಿಡಿಪಿ, ಹಾಗೆಯೇ ಬಿಜೆಪಿ ಮೂರೂ ಪಕ್ಷಗಳು ಮೈತ್ರಿ ಮಾಡಿಕೊಂಡು ಸೀಟು ಹಂಚಿಕೆಯನ್ನ ಮಾಡಿಕೊಂಡು ಚುನಾವಣಾ ಅಖಾಡದಲ್ಲಿ ಸ್ಪರ್ಧೆಯನ್ನ ಮಾಡಿವೆ. ಟಿಡಿಪಿಯ ಚಂದ್ರಬಾಬು ನಾಯ್ಡು ಅವರು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿದ್ದಾರೆ. ಸರ್ಕಾರವನ್ನ ರಚನೆ ಮಾಡೋಕೆ ಅವರಿಗೆ ಏಕಾಂಗಿಯಾಗಿ ಬಹುಮತ ಇದೆ. ಆದ್ರೂ ಮೈತ್ರಿಯಾಗಿ ಗೆಲುವನ್ನ ದಾಖಲು ಮಾಡಿರುವುದರಿಂದ ಜನಸೇನಾ ಪಕ್ಷದ ಪವನ್ ಕಲ್ಯಾಣ್ ಅವರನ್ನ ಸೇರಿಸಿಕೊಂಡು ಬಿಜೆಪಿಯ ಶಾಸಕರನ್ನ ಸೇರಿಸಿಕೊಂಡು ಸರ್ಕಾರವನ್ನ ರಚನೆ ಮಾಡುವಂತಹ ಎಲ್ಲಾ ಸಾಧ್ಯತೆಗಳಿದ್ದಾವೆ. ಮುಂದಿನ ಬೆಳವಣಿಗೆಗಳ ಬಗ್ಗೆ ಸದ್ಯ ಪವನ್ ಕಲ್ಯಾಣ್ ಹಾಗೆ ಚಂದ್ರಬಾಬು ನಾಯ್ಡು ಅವರು ಚರ್ಚೆಯನ್ನ ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿ. ಚಂದ್ರಬಾಬು ನಾಯ್ಡು ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಕಿಂಗ್ ಆಗಿದ್ದಾರೆ. ಮತ್ತೊಂದು ಕಡೆ ಕೇಂದ್ರದಲ್ಲಿ ಸರ್ಕಾರವನ್ನ ರಚನೆ ಮಾಡುವಂತಹ ವಿಚಾರದಲ್ಲಿ ಕಿಂಗ್ ಮೇಕರ್ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇವೆ. ಒಂದು ಕಡೆ ನಿತೀಶ್ ಬಾಬು ಅವರು, ಮತ್ತೊಂದು ಕಡೆ ಚಂದ್ರಬಾಬು ನಾಯ್ಡು ಅವರ, ನಿತೀಶ್ ಕುಮಾರ್ ಹಾಗೆ ಚಂದ್ರಬಾಬು ನಾಯ್ಡು ಅವರ ರಿಸಲ್ಟ್, ಆ ಎರಡೂ ಪಕ್ಷಗಳು ಲೋಕಸಭಾ ಚುನಾವಣೆಯಲ್ಲಿ ದಾಖಲು ಮಾಡಿದಂತಹ ರಿಸಲ್ಟ್ ಬಿಜೆಪಿಗೆ ಅನಿವಾರ್ಯವಾಗಿ ಅವರಿಬ್ಬರನ್ನ ತಮ್ಮ ಜೊತೆಯೇ ಉಳಿಸಿಕೊಳ್ಳಬೇಕಾದಂತಹ ಸಿಚುವೇಶನ್ ಈಗ ನಿರ್ಮಾಣವಾಗಿದೆ. ಬಟ್ ವಿದ್ಯಾ, ಇಂಟ್ರೆಸ್ಟಿಂಗ್ ಅಂತಂದ್ರೆ ಈಗ ಇಂಡಿಯಾ ಮೈತ್ರಿಕೂಟದಲ್ಲಿ ಯಾವೆಲ್ಲ ನಾಯಕರಿದ್ದಾರಲ್ಲ, ಈ ಹಿಂದಿನ ವರ್ಷಗಳಲ್ಲಿ ಅಥವಾ ಹಿಂದಿನ ಎಲೆಕ್ಷನ್ ಸಂದರ್ಭದಲ್ಲಿ ಆ ನಾಯಕರ ಜೊತೆನೂ ಕೂಡ ಈ ಜೆಡಿಯು ಮತ್ತು ಟಿಡಿಪಿ ಮೈತ್ರಿ ಮಾಡಿಕೊಂಡಿರುವಂತ ಉದಾಹರಣೆ ಇದೆ. ಅಫ್ಕೋರ್ಸ್ ಅಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ಅವ್ರ ಜೊತೆ ಕ್ಲೋಸ್ ಇಲ್ಲದೆ ಇದ್ರೂ ಕೂಡ ಬೇರೆ ಬೇರೆ ನಾಯಕರು ಕೂಡ ಡೆಫಿನೆಟ್ಲಿ ಕ್ಲೋಸ್ ಇದ್ದೇ ಇರ್ತಾರೆ. ಅವರ ಜೊತೆ ಮಾತನಾಡಿಸುವಂತಹ ಪ್ರಯತ್ನ ಕೂಡ ಇಲ್ಲಿ ಇಂಡಿಯಾ ಮೈತ್ರಿಕೂಟದ ನಾಯಕರು ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಶರದ್ ಪವಾರ್ ಅವರಾಗಿರಬಹುದು, ಮತ್ತೆ ಬೇರೆ ನಾಯಕರಾಗಿರಬಹುದು. ಅವರು ಕನ್ವಿನ್ಸ್ ಮಾಡಿದ್ರೆ ಇವರು ಇಂಡಿಯಾ ಮೈತ್ರಿಕೂಟಕ್ಕೆ ಆಗಬಹುದಾ ಅಥವಾ ಸೇರಬಹುದಾ ಅನ್ನುವಂತಹ ರಾಜಕೀಯ ಗರಿಗೆದರಿದೆ ಸದ್ಯಕ್ಕೆ. ಚಂದ್ರಬಾಬು ನಾಯ್ಡು ಅವರನ್ನ ಭೇಟಿಯಾಗಿದ್ದಾರೆ ಪವನ್ ಕಲ್ಯಾಣ್. ಆಂಧ್ರದಲ್ಲಿ ಎರಡೆರಡು ಎಲೆಕ್ಷನ್, ವಿಧಾನಸಭಾ ಎಲೆಕ್ಷನ್ ಮತ್ತು ಲೋಕಸಭಾ ಎಲೆಕ್ಷನ್ ಒಟ್ಟಿಗೆ ಬಂದಿರೋದ್ರಿಂದ ಸಾಕಷ್ಟು ಪ್ರಮುಖ ಪಾತ್ರವನ್ನ ಈ ಚುನಾವಣೆಯಲ್ಲಿ ಆಂಧ್ರ ವಹಿಸ್ತಾ ಇದೆ. ಟಿಡಿಪಿ 130, ಪವನ್ ಕಲ್ಯಾಣ್ ಅವರ ಜನಸೇನೆ 18,
ಕ್ಷೇತ್ರಗಳಲ್ಲಿ ಗೆಲುವನ್ನ ದಾಖಲಿಸಿದೆ. ಅದು ವಿಧಾನಸಭಾ ಎಲೆಕ್ಷನ್ ಅಪ್ಡೇಟ್ ಆದ್ರೆ ಲೋಕಸಭಾ ಎಲೆಕ್ಷನ್ ನಲ್ಲೂ ಕೂಡ ಅಲ್ಲಿ ಒಳ್ಳೆಯ ಪರ್ಫಾರ್ಮೆನ್ಸ್ ಅನ್ನ ಟಿಡಿಪಿ ನೀಡಿದೆ. ಸೊ ಹಾಗಾಗಿ ಟಿಡಿಪಿ ಕೈ ಬಿಟ್ರೆ ಕಷ್ಟ ಆಗುತ್ತೆ ಅಂತ ಚಂದ್ರಬಾಬು ನಾಯ್ಡು ಅವರನ್ನ ಭೇಟಿಯಾಗಿದ್ದಾರೆ ಪವನ್ ಕಲ್ಯಾಣ್ ಅವರು. ಚಂದ್ರಬಾಬು ನಾಯ್ಡು ನಿವಾಸದಲ್ಲಿ ಭೇಟಿಯಾಗಿ ಚರ್ಚೆಯನ್ನ ನಡೆಸಿದ್ದಾರೆ. ಮುಂದಿನ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರೆ. ಅಲ್ಲಿ 3 ಪಕ್ಷಗಳು ಮೈತ್ರಿಯನ್ನ ಮಾಡ್ಕೊಂಡಿದ್ವು. ಒಂದು ಬಿಜೆಪಿ, ಮತ್ತೊಂದು ಟಿಡಿಪಿ, ಮತ್ತೊಂದು ಜನಸೇನಾ ಪಕ್ಷ. ಸೊ ಆ ಮೈತ್ರಿ ಏನಿದೆ ಅದು ವರ್ಕೌಟ್ ಆಗಿದೆ ಆಂಧ್ರ ಪ್ರದೇಶದಲ್ಲಿ. ಸೊ ಹಾಗಾಗಿ ಮುಂದೆ ಏನ್ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳನ್ನ ಡೆಫಿನೆಟ್ಲಿ ಮಾಡ್ತಾರೆ ನಾಯಕರು. ಈ 2 ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಾ. ಆಂಧ್ರದಿಂದ ಬರ್ತಾ ಇರುವಂತಹ ಸೆಲೆಬ್ರೇಷನ್ ವಿಜುವಲ್ಸ್ ಇವು. ಒಂದು ಚಂದ್ರಬಾಬು ನಾಯ್ಡು ವಿತ್ ಫ್ಯಾಮಿಲಿ, ಮತ್ತೊಂದು ಜನಸೇನಾ ಪಕ್ಷದ ನಾಯಕ ಪವನ್ ಕಲ್ಯಾಣ್ ವಿತ್ ಫ್ಯಾಮಿಲಿ. ಸೊ ಇವರಿಬ್ರು ಕೂಡ ಸೆಲೆಬ್ರೇಷನ್ ನಲ್ಲಿ ತೊಡಗಿದ್ದಾರೆ. ಕೇಕ್ ಕತ್ತರಿಸಿ ಸೆಲೆಬ್ರೇಟ್ ಮಾಡಿದ್ದಾರೆ ಕುಟುಂಬಸ್ಥರೊಂದಿಗೆ. ಚಂದ್ರಬಾಬು ನಾಯ್ಡು ಅವರು ಹೈಲಿ ಡಿಮ್ಯಾಂಡೆಡ್ ನಾಯಕ. ಅವರು ಒಂದು ಕಡೆ ಇಂಡಿಯಾ ಮೈತ್ರಿಕೂಟದ ನಾಯಕರು ಕೂಡ ಅವರು ಹಿಂದಿದ್ದಾರೆ, ಮತ್ತೊಂದು ಕಡೆ NDA ಮೈತ್ರಿಕೂಟದ ನಾಯಕರು ಕೂಡ ಅವರು ಹಿಂದಿದ್ದಾರೆ. ಸೊ ತುಂಬಾ ಡಿಮ್ಯಾಂಡ್ ಇದೆ ಚಂದ್ರಬಾಬು ನಾಯ್ಡು ಅವರಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.